ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಇಂದು SIR ಸ್ಪೆಷಲ್, ಭೀಷ್ಮ ನ್ಯೂಸ್ ಕನ್ನಡ ಸ್ಪೆಷಲ್, SIR ಸ್ಪೆಷಲ್ ಮತ ಪರಿಷ್ಕರಣಾ ಇದಕ್ಕೆ ಇಂದು ಒಂದು ನೂತನವಾಗಿ ತಿಳಿಸ್ತಕ್ಕಂಥ ವಿಷಯ. ಇವತ್ತು ರಾಜ್ಯದಾದ್ಯಂತ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೈ ಬಿಡಲಾಗಿರ್ತಕ್ಕಂಥ ಮತಗಳ ಸಂಖ್ಯೆ, ದೇಶದಾದ್ಯಂತ ಒಟ್ಟಾರೆ ಅಂಕಿಅಂಶಗಳನ್ನು ನಾವು ನೋಡೋದಾದರೆ, ಚುನಾವಣಾ ಆಯೋಗದ ಅಧಿಕೃತ ಮೂಲಗಳ ಪ್ರಕಾರ ಒಟ್ಟು ಸುಮಾರು 6.1 ಕೋಟಿ ಮತದಾರರ ಪಟ್ಟಿಯಿಂದ ತೆರವುಗೊಳ್ಳಲಾಗಿದೆ ಅಥವಾ ಕೈ ಬಿಡಲಾಗಿದೆ. ಇದರಲ್ಲಿ ಈಗ SIR 19 ರಾಜ್ಯಗಳಲ್ಲಿ SIR ನಡೀತಾ ಇದೆ. ಇದರಲ್ಲಿ ನಮ್ಮ ಕರ್ನಾಟಕನೂ ಕೂಡ ಇದೆ. ಈ ಕರ್ನಾಟಕದ ಒಟ್ಟಾರೆ ನಾವು ಮತದಾರರನ್ನು ನಾವು ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಮತದಾರರಿದ್ದಾರೆ ಎಂಬುದನ್ನು ನಾವು ನೋಡೋಣ. ಮೊದಲನೇದಾಗಿ ಕರ್ನಾಟಕದಲ್ಲಿ 5,55,74,064 ಕೋಟಿ ಜನ ಮತದಾರರಿದ್ದಾರೆ. ಮಹಾರಾಷ್ಟ್ರದಲ್ಲಿ 9,86,64,413 ಜನ ಮತದಾರರಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ 4,16,16,061 ಜನ ಮತದಾರರಿದ್ದಾರೆ. ತೆಲಂಗಾಣದಲ್ಲಿ 3,39,20,705 ಮತದಾರರಿದ್ದಾರೆ. ಒಡಿಸ್ಸಾದಲ್ಲಿ 3,34,33,659 ಜನ ಮತದಾರರಿದ್ದಾರೆ. ಹಾಗೆ ಜಾರ್ಖಂಡಲ್ಲಿ 2,64,89,777 ಜನ ಇದ್ದಾರೆ. ಹಾಗೆ ಪಂಜಾಬನ್ನು ನಾವು ನೋಡೋದಾದರೆ 2,14,56,297 ಜನರಿದ್ದಾರೆ. ಹರಿಯಾಣದಲ್ಲಿ ನಾವು ನೋಡೋದಾದರೆ 2,66,63,153 ಜನ ಮತದಾರರಿದ್ದಾರೆ. ಉತ್ತರಾಖಂಡದಲ್ಲಿ 79,76,466 ಜನ ಮತದಾರರಿದ್ದಾರೆ. ತ್ರಿಪುರದಲ್ಲಿ 28,97,674 ಜನ ಇದ್ದಾರೆ. ಮೇಘಾಲಯದಲ್ಲಿ 23,43,252 ಜನ ಮತದಾರರಿದ್ದಾರೆ. ಮಣಿಪುರದಲ್ಲಿ ನಾವು ನೋಡೋದಾದರೆ 20,91,999 ಜನ ಇಲ್ಲಿ ಮತದಾರರಿದ್ದಾರೆ. ನಾಗಾಲ್ಯಾಂಡನ್ನು ನಾವು ನೋಡೋದಾದರೆ 1,35,668,000 ಇಲ್ಲಿ 13,56,858 ಜನ ಈ ನಾಗಾಲ್ಯಾಂಡಿನಲ್ಲಿ ಮತದಾರರಿದ್ದಾರೆ. ಹಾಗೆ ಅರುಣಾಚಲ ಪ್ರದೇಶದಲ್ಲಿ ನೋಡೋದಾದರೆ 8,87,607 ಜನ ಮತದಾರರಿದ್ದಾರೆ. ಹಾಗೆ ಮಿಜೋರಂ ನಾವು ನೋಡೋದಾದರೆ 8,75,004 ಜನ ಮತದಾರರಿದ್ದಾರೆ. ಸಿಕ್ಕಿಂನಲ್ಲಿ ನಾವು ನೋಡೋದಾದರೆ 4,71,094 ಜನ ಮತದಾರರಿದ್ದಾರೆ. ದೆಹಲಿಯ ಕೇಂದ್ರಾಡಳಿತದಲ್ಲಿ ನಾವು ನೋಡೋದಾದರೆ 1,48,23,234 ಜನ ಮತದಾರರಿದ್ದಾರೆ. ಚಂಡೀಗಢದಲ್ಲಿ ನಾವು ನೋಡೋದಾದರೆ 5,18,663 ಜನ ಈ ಮತದಾರರ ಪಟ್ಟಿಯಲ್ಲಿದ್ದಾರೆ. ಹಾಗೆ ದಾದ್ರಾ ನಗರ ಹವೇಲಿ ಮೊನೋದಿಯಾ ಕೇಂದ್ರಾಡಳಿತದಲ್ಲಿ ನಾವು ನೋಡೋದಾದರೆ 4,27,849 ಜನ ಈ ಒಂದು ಮತದಾರರಿದ್ದಾರೆ. ಇದರಲ್ಲಿ ಯಾರ್ಯಾರು ಪರಿಷ್ಕರಣೆ ಆಕ್ಕವೆ, ಎಷ್ಟೆಷ್ಟು ಹೊಕ್ಕವೆ ಅನ್ನೋದನ್ನು ಈಗ ಊಹಿಸೋಕ್ಕಾಗ್ತಾ ಇಲ್ಲ. ಯಾಕಂತಂದರೆ ಪ್ರಜಾಪ್ರಭುತ್ವದ ಒಂದು ಇದರಲ್ಲಿ ಈಗ ನಾವು ನೋಡೋದಾದರೆ ಮೊದಲನೇದಾಗಿ ಈಗ ಕೆಲವು 3 ರಾಜ್ಯಗಳನ್ನು ಹೊರತುಪಡಿಸಿದ್ದಾರೆ ದೇಶದಲ್ಲಿ. ಅದು ಹಿಮಾಚಲ ಪ್ರದೇಶ ಹಾಗೂ ಜಮ್ಮು ಕಾಶ್ಮೀರ ಹಾಗೂ ನಾಗಾಲ್ಯಾಂಡ್. ಇದರೊಂದಿಗೆ ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಪ್ರಕ್ರಿಯೆ. ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಇದು ಪೂರ್ಣಗೊಂಡಂತಿದೆ. ಆದರೆ ಈ ಹಂತಗಳಲ್ಲಿ ಪರಿಷ್ಕರಣಾ ಮುನ್ನ ಒಟ್ಟು ಮತದಾರರ ಸಂಖ್ಯೆಯನ್ನು ನಾವು ನೋಡೋದಾದರೆ 50.99 ಕೋಟಿಗಿಂತ ಹೆಚ್ಚು ತನಿಖೆಯ ಇತ್ತು. ಆದರೆ ತನಿಖೆಯ ನಂತರ ಅದು 45.81 ಕೋಟಿ ಇಳಿಕೆಯಾಗಿದೆ. ಆದರೆ ಇದರ ಒಟ್ಟಾರೆ ನಾವು ಶೇಕಡಾವಾರು ನೋಡೋದಾದರೆ 10.2% ಮತದಾರರ ಹೆಸರುಗಳನ್ನು ಕೈ ಬಿಡಲಾಗಿದೆ. ಇಲ್ಲಿ ಭಾರತದಲ್ಲಿರ್ತಕ್ಕಂಥ ಮತದಾರರ ಪಟ್ಟಿಯಿಂದ ಭಾಳಷ್ಟು ಜನನನ್ನು ಕೈ ಬಿಡಲಾಗಿದೆ. ಇದು ನಮ್ಮ ರಾಜ್ಯದಲ್ಲಿ ಇನ್ನು ಯಾವ ಬಿಟ್ಟಿದ್ದಾರೆ ಅನ್ನೋ ಲೀಸ್ಟನ್ನು ಅಧಿಕೃತವಾಗಿ ಈ ಒಂದು ಚುನಾವಣಾ ಆಯೋಗ ಯಾವುದೇ ಇದನ್ನು ಬಿಟ್ಟಿಲ್ಲ. ಈ ಹಿಂದೆ
ಬಿಟ್ಟಿರ್ತಕ್ಕಂಥ ಎಲ್ಲ ರಾಜ್ಯಗಳ ಲೀಸ್ಟನ್ನು ನಾವು ಹೇಳಿದ್ದೇವೆ. ಹಾಗೆ ಭಾರತದಲ್ಲಿ ಇದು ಮತದಾನದ ಹಕ್ಕನ್ನು ಮಾತ್ರ ಕಿತ್ಕೊತಾ ಇಲ್ಲ, ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನು ಕೂಡ ಕಿತ್ತಂತಾಗುತ್ತದೆ. ಯಾಕಂದರೆ ಭಾರತ ದೇಶದಲ್ಲಿ ಮತದಾನದ ಹಕ್ಕು ಮಾತ್ರ ಹೋಗೋದಲ್ಲ, ಪ್ರಜಾಪ್ರಭುತ್ವದ ಹಕ್ಕೇ ಹೋಗ್ಬಿಡುತ್ತೆ. ಯಾಕಂದರೆ ಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥ ಒಂದು ಶಕ್ತಿಯನ್ನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಭಾರತದ ಸಂವಿಧಾನಕ್ಕೆ ನೀಡಿದ್ದಾರೆ. ಈ ಒಂದು ಸಂವಿಧಾನದ ಹಕ್ಕು ಪ್ರಜಾಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥ ಹಕ್ಕನ್ನು ನಮಗೆ ನೀಡಿದ್ದಾರೆ. ಆ ಹಕ್ಕನ್ನು ಸಣ್ಣ ಪುಟ್ಟ ಕಾರಣಗಳಿಂದ ತೆರವುಗೊಳ್ತಾ ಇದ್ದಾವೆ. ಯಾಕಂತಂದರೆ ಮದುವೆ ಮಾಡಿ ಬೇರೆಡೆಗೆ ಮದುವೆ ಆಗಿ ಬೇರೆಡೆ ಹೋದಂಥ ಹೆಣ್ಣು ಮಕ್ಕಳಿರ್ಬೋದು, ಅಥವಾ ಬೇರೆ ಕಡೆ ವಲಸೆ ಜೀವನವನ್ನು ಮಾಡ್ತಕ್ಕಂಥವ್ರು ಇರ್ಬೋದು, ಇವುಗಳನ್ನು ಪರಿಷ್ಕರಣೆ ಮಾಡದೆ ಇವರನ್ನು ಮತ್ತೆ ಸಿಗದೆ ಎಷ್ಟೋ ಜನಕ್ಕೆ ಇಲ್ಲಿ ಸಣ್ಣ ಪುಟ್ಟ ಕಾರಣಗಳಿಂದ ಅನೇಕ ಮತದಾರರು ಡಿಲೀಟ್ ಆಗ್ತಾ ಇದ್ದಾವೆ. ಕಾರಣ, ಒಂದು ಊರಿಂದ ಬೇರೊಂದು ಊರಿಗೆ ಒಂದು ಹೆಣ್ಣು ಅಥವಾ ಒಂದು ಗಂಡು ಎಲ್ಲೋ ಹೋಗಿರ್ತಾರೆ. ಒಂದು ಮದುವೆಯಾಗಿ ಬಂದಂಥ ಹೆಣ್ಣು, ಒಂದು ಮದುವೆಯಾಗಿ ಹೋಗಿರ್ತಕ್ಕಂಥ ಹೆಣ್ಣು ಇಲ್ಲಿರ್ತಕ್ಕಂಥ ಕಾರ್ಡ್ ಸಿಗದೆ ಎಷ್ಟೋ ಇವು ಡಿಲೀಟ್ ಆಗಿರ್ಬೋದು, ಆಗ್ತಲೂ ಇರ್ಬೋದು. ಹಾಗಾಗಿ ಮತ್ತೊಮ್ಮೆ ಯೋಚಿಸಿ, ನೀವು ಈ ಒಂದು SIR ಪ್ರಕ್ರಿಯೆಯಲ್ಲಿ ತಮ್ಮ ದಾಖಲಾತಿಗಳನ್ನು ಕಡ್ಡಾಯವಾಗಿ ಒದಗಿಸಿ ನಿಮ್ಮ ಹಕ್ಕನ್ನು ನೀವು ಉಳಿಸ್ಕೊಳ್ಳಿ. ನೀವು ಒಬ್ಬ ಭಾರತದ ಪ್ರಜೆ ಅನ್ನೋದನ್ನು ಕಾಪಾಡಿಕೊಳ್ಳಿ. ಯಾಕಂದರೆ ಮತದಾನದ ಹಕ್ಕು ಹೋಯಿತು ಅಂತಂದರೆ ನಾವು ಒಬ್ಬ ಭಾರತ ಪ್ರಜೆಯಾಗಿ ಕೂಡ ಬದುಕೋಕ್ಕಾಗಲ್ಲ ಅನ್ನೋದನ್ನು ನಾವು ಇಲ್ಲಿ ಮನಗಾಣಬೇಕಾಗಿದೆ. ಇನ್ನು ಹೆಚ್ಚು ಸುದ್ದಿಗಳನ್ನು ನೀವು ಕೇಳಬೇಕಾ ಅಥವಾ ನೋಡಬೇಕಾ ಅನಿಸಿದರೆ ಮತ್ತೇಕೆ ತಡ, ಇಂದು ಭೀಷ್ಮ ನ್ಯೂಸ್ ಕನ್ನಡ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಿಮಗಾಗಿ, ನಿಮಗೋಸ್ಕರ ಇರುವಂಥ ಏಕೈಕ ಚಾನಲ್, ನಿಮ್ಮ ಮನದಾಳದ ಮಾತೆ ಈ ಭೀಷ್ಮ ನ್ಯೂಸ್ ಕನ್ನಡ. ಗೊಂದಲದ ಮಾರುಕಟ್ಟೆಯಲ್ಲಿ ಸತ್ಯದ ಬಾಣ ಬಿಡುವೆವು. ಭೀಷ್ಮ ನ್ಯೂಸ್ ಕನ್ನಡದ ಧ್ವನಿ. ಭೀಷ್ಮ ನ್ಯೂಸ್ ನಿಮ್ಮ ನಂಬಿಕೆಯ ನೆಲೆ.